forever on fire. ಅರಸೊತ್ತಿಗೆ ಹೋಗಿದೆ, ಪ್ರಜಾಪ್ರಭುತ್ವ ಬಂದಿದೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ. ಆದರೆ ಅರಸರು ಅಂದ್ಕೊಂಡವರು ಪ್ರಜಾಪ್ರಭುತ್ವಕ್ಕೆ ಬಂದಾಗ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾಗತ್ತೆ, ಪೊಲೀಸರವರನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ಆಗ ಮಹಾರಾಜರು ಕಣವರು, ಮಹಾರಾಜ್ ಕಂಡ್ರೋ ಅಂತ ಮಹಾರಾಜರನ್ನು ಅರೆಸ್ಟ್ ಮಾಡೋದು ನೋಡಿ ಜನರು ಒಂದು ರೀತಿ ಶಾಕ್ ಆಗಿಬಿಟ್ಟಿದ್ದಾರೆ. ನೆನ್ನೆ ಹೇಳಿ ಕೇಳಿ ಮೈಸೂರಿನಲ್ಲಿ ಮುಡಾದ ಅಕ್ರಮದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡಿತು. ಬಿಜೆಪಿಯ ಮೈಸೂರು ಸಂಸದರಾಗಿರುವಂಥ ಯದುವೀರ್ ದತ್ತ ಒಡೆಯರ್ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಲೇಬೇಕಾಯಿತು, ಯಾಕೆಂದರೆ ಅದು ಬಿಜೆಪಿಯ ಪ್ರತಿಭಟನೆ. ಸೊ ಯದುವೀರ್ ದತ್ ಅವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಎತ್ಕೊಂಡು ಹೋಗಿ ಕೂರಿಸ್ಕೊಂಡಾಗ ಮೈಸೂರಿನ ಜನತೆ ನಿಜಕ್ಕೂ ಕೂಡ ಶಾಕ್ ಆಗಿದ್ದಾರೆ. ಅವರು ಮಹಾರಾಜ ಕಂಡ್ರೋ ಅಂತ ಹೇಳಿ ಕೂಗ್ತಾ ಇದ್ರಂತೆ. ಮಹಾರಾಜ ಕಂಡ್ರೋ, ಹೇಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಂತ ಹೇಳಿ. ಅಂಥ ಒಂದು ವಿಶೇಷವಾದ ದೃಶ್ಯ ಇದು. ಯಾಕೆಂತ ಹೇಳಿದ್ರೆ ಮೈಸೂರು ದಸರಾದ ಸಂದರ್ಭದಲ್ಲಿ ಮಹಾರಾಜರನ್ನು ಆ ರಾಜರ ಪೋಷಾಕಿನಲ್ಲಿ ಖಾಸಗಿ ದರ್ಬಾರಿನಲ್ಲಿ ಮಹಾರಾಜರನ್ನು ಕಣ್ತುಂಬಿಕೊಳ್ಳೋದೇ ಬಹಳ ದೊಡ್ಡ ಹಬ್ಬ. ಆ ಮಹಾರಾಜರನ್ನು ನೋಡೋದೇ ಬಹಳ ದೊಡ್ಡ ಹಬ್ಬ. ಹಾಗೆ ರಾಜರ ಪೋಷಾಕು ಜೊತೆಗೆ ಖಾಸಗಿ ದರ್ಬಾರ್ನಲ್ಲಿ ನೋಡಿದಂಥ ಮಹಾರಾಜರನ್ನು ಹೀಗೆ ಪೊಲೀಸರು ಎತ್ಕೊಂಡು ಹೋಗೋ ದೃಶ್ಯ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಕಾಂಟ್ರಾಡಿಕ್ಟರಿ. ಅಂದರೆ ಆ ರೀತಿಯ ಸೀನ್ ನೋಡಿದಂಥವ್ರು ಈ ರೀತಿ ಸೀನ್ ನೋಡಿದ್ರೆ ಒಂದು ಉದ್ಗಾರ ಬರುತ್ತಲ್ಲ, ಆ ಉದ್ಗಾರವೇ ನಿನ್ನೆ ಮೈಸೂರಿನಲ್ಲಿ ಮೊಳಗಿತ್ತು. ಮಹಾರಾಜರು ಕಂಡ್ರಿ ಅವರು, ಮಹಾರಾಜರು ಬೇಕಿತ್ತ ಮಹಾರಾಜರು ಕಂಡ್ರಿ ಅವರು, ಮಹಾರಾಜರು ಬೇಕಿತ್ತ ಮಹಾರಾಜರು ಕಂಡ್ರಿ ಅವರು, ಮಹಾರಾಜರು ಬೇಕಿತ್ತ ಮಹಾರಾಜರಿಗೆ ಕಂಡ್ರಿ ಅವರು, ಮಹಾರಾಜರಿಗೆ ಇದೆಲ್ಲ ಬೇಕಿತ್ತಾ ಅಂತ ಉದ್ಗಾರ ತೆಗಿತಾ ಇದ್ದಾರಲ್ಲ ಒಬ್ಬ ವ್ಯಕ್ತಿ. ಯಾಕೆಂದರೆ ಮುಡಾ ಅಕ್ರಮದ ವಿರುದ್ಧ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಯದುವೀರ್ ದತ್ತ ಒಡೆಯರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಪೊಲೀಸರು ಪಹರೆ ದೊಡ್ಡ ಸಂಖ್ಯೆಯಲ್ಲಿತ್ತು. ಕೇವಲ ಯದುವೀರ್ ದತ್ತ ಒಡೆಯರ್ ಮಾತ್ರವಲ್ಲ, ನೆನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥ ಪ್ರತಿಯೊಬ್ಬರನ್ನು ಕೂಡ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಹಗ್ಗಜ್ಜಿಗಾಟಗಳು ಹೇಗಿರುತ್ತೆ ಅನ್ನೋದನ್ನು ಈ ರಾಜ್ಯದ ಜನತೆ ನೀವು ನೋಡಿದ್ದೀರಿ. ಆಗ ಪ್ರತಿಭಟನೆ ಕೂತವರನ್ನು ಎತ್ಕೊಂಬರ್ತಾರೆ, ಎಳ್ಕೊಂಬರ್ತಾರೆ, ಅಥವಾ ಪೊಲೀಸರ ಸರ್ಪಗಾವಲಿಂದ ಆ ಕಡೆ ಈ ಕಡೆ ಎಲ್ಲೂ ಕೂಡ ಅಲ್ಲಾಡದಂತೆ ಅವ್ರನ್ನ ಕರ್ಕೊಂಬಂದು ಬಸ್ಸಲ್ಲಿ ತುಂಬಿಸ್ತಾರೆ. ಅಂಥದ್ದೇ ಸೀನ್ ಇದು. ವಾಟಾಳ್ ನಾಗರಾಜ್ ಅವ್ರನ್ನ ಈ ರೀತಿ ಕರ್ಕೊಂಬಂದರೆ ಜನ ಇರಲಿ ಬಿಡಿ, ವಾಟಾಳ್ ನಾಗರಾಜ್ ಅವರು ಹೋರಾಟ ಮಾಡ್ಕೊಂಬಂದಿದ್ದಾರೆ, ಹುಟ್ಟು ಹೋರಾಟಗಾರರು, ವಿಶೇಷವಾದಂಥ ಭಾಳ ಗಮನ ಸೆಳೆಯುವಂಥ ಹೋರಾಟಗಳನ್ನ ಮಾಡಿದ್ದಾರೆ. ಅವರನ್ನು ಪೊಲೀಸರು ಎಷ್ಟು ಸಲ ಬಂಧಿಸಿದ್ದಾರೋ, ಎಷ್ಟು ಸಲ ಬಿಡುಗಡೆ ಮಾಡಿದ್ದಾರೋ ಲೆಕ್ಕವೇ ಇಲ್ಲ. ಆದರೆ ಇಲ್ಲಿ ಮೈಸೂರು ಮಹಾರಾಜರನ್ನು ಹೀಗೆ ಪ್ರತಿಭಟನಾ ನಿರತ ಮೈಸೂರು ಮಹಾರಾಜರನ್ನು ಹೀಗೆ ಪೊಲೀಸರು ಎಳೆದೊಯ್ಯುತ್ತಿರುವ ದೃಶ್ಯ ಇದೆಯಲ್ಲ, ಅದು ಅನೇಕರಿಗೆ ಒಂದು ರೀತಿ ಸಹಜ ಅಂತ ಅನಿಸ್ಲಿಲ್ಲ. ಅಥವಾ ರಾಜರ ಪೋಷಾಕಿನಲ್ಲಿ ನೋಡಿದಂಥ, ರಾಜರ ದಿರಿಸಿನಲ್ಲಿ ನೋಡಿದಂಥ ವ್ಯಕ್ತಿಯನ್ನ ಹೀಗೆ ಪೊಲೀಸರು ದರದರನ್ನೇ ಎಳೆಯುತ್ತಿರುವ ದೃಶ್ಯ, ಅಯ್ಯೋ ಮಹಾರಾಜರೇ ಇದು ನಿಮ್ಗೆ ಬೇಕಿತ್ತಾ ಎನ್ನುವ ಮಾತುಗಳನ್ನು ಕೂಡ ಅಲ್ಲಿನ ಜನ ಹೇಳಿದ್ದಾರೆ. ಮಹಾರಾಜರಿಗೆ ಬೇಕಿತ್ತ ಮಹಾರಾಜರು ಕಂಡ್ರಿ ಅವರು, ಮಹಾರಾಜರಿಗೆ ಬೇಕಿತ್ತ ಮಹಾರಾಜರು ಕಂಡ್ರಿ ಅವರು, ಮಹಾರಾಜರಿಗೆ ಬೇಕಿತ್ತ ಮಹಾರಾಜರು ಕಂಡ್ರಿ ಅವರು, ಮಹಾರಾಜರಿಗೆ ಬೇಕಿತ್ತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಇದು ಅಚ್ಚರಿ ಬಟ್ ಸಹಜವೂ ಕೂಡ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಅರಸೊತ್ತಿಗೆ ರಾಜರ ಆ ಖಾಸಗಿ ದರ್ಬಾರನ್ನು ದಸರಾ ದಿನ ಮಾತ್ರ ನೋಡ್ಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯ. ಆದರೆ ಒಬ್ಬ ಮಹಾರಾಜರಾಗಿ, ಸಂಸದರಾಗಿ ಪ್ರತಿಭಟನೆಗೆ ಬೀದಿಗಿಳಿದಾಗ ಜನರು ನೋಡುವಂಥ ದೃಷ್ಟಿಕೋನ ಇರುತ್ತಲ್ಲ, ಮಹಾರಾಜರ ದಿರಿಸಿನಲ್ಲಿ ಖಾಸಗಿ ದರ್ಬಾರ್ನಲ್ಲಿ ಈಗ ಪೊಲೀಸರು ಎಳೆದೊಯ್ಯುತ್ತಿರುವಂಥ ಈ ದೃಶ್ಯ ನೋಡಿದ್ರೆ ಅಯ್ಯೋ ಮಹಾರಾಜರಿಗೆ ಇದು ಬೇಕಿತ್ತಾ ಅಂತ. ಹೇಗಿತ್ತು ನಿನ್ನೆ ವಾತಾವರಣ?
ಹೌದು ದಶರಥ್, ನಿಜವಾಗ್ಲೂ ಮೈಸೂರು ಭಾಗದಲ್ಲಿ ರಾಜಮನೆತನ ಅಂದ್ರೆ ಬಹಳಷ್ಟು ಗೌರವ ಇರ್ತಕ್ಕಂಥದ್ದು, ಜೊತೆಗೆ ಪ್ರೀತಿಯೂ ಕೂಡ ಇರತಕ್ಕಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ಇವತ್ತಿಗೂ ಕೂಡ ಸ್ಮರಿಸುವಂತಹ ಬಹಳಷ್ಟು ಜನ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥದ್ದು. ಈಗ ಏನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ರಾಜವಂಶಸ್ಥ ಯದುವೀರ್ ಒಡೆಯರ್ ಏನಿದ್ದಾರೆ, ಇವರು ಮೂಡಾದಲ್ಲಿ ಏನ್ ಭ್ರಷ್ಟಾಚಾರ ಆರೋಪ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಬಿಜೆಪಿ ವತಿಯಿಂದ. ಬಿಜೆಪಿಯ ಸಂಸದರಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಪ್ರತಿಭಟನೆಯಲ್ಲಿ ಯದುವೀರ್ ಒಡೆಯರ್ ಅವರು ಕೂಡ ಭಾಗಿಯಾಗ್ತಾರೆ. ಏನ ರಾಜಮನೆತನದ ಮೇಲೆ ಬಹಳಷ್ಟು ಗೌರವ ಪ್ರೀತಿಯನ್ನ ಇಟ್ಕೊಂಡಿರ್ತಕ್ಕಂಥ ಜನ ಅಲ್ಲಿಯೂ ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನೆ ಉಗ್ರ ರೂಪವನ್ನು ಪಡೆದುಕೊಂಡಂತಹ ಸಂದರ್ಭ ಇರಬಹುದು. ಅಂದ್ರೆ ಮೂಡಾಗೆ ಮುತ್ತಿಗೆಯನ್ನ ಹಾಕ್ಲಿಕ್ಕೆ ಬಿಜೆಪಿಯ ನಾಯಕರುಗಳು ಮುಂದಾದಂತಹ ಸಂದರ್ಭದಲ್ಲಿ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಯದುವೀರ್ ಒಡೆಯರ್ ಅವರನ್ನು ಸೇರಿದಂತೆ ಎಲ್ಲರನ್ನೂ ಕೂಡ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಅಲ್ಲಿ ಬಸ್ಗಳಿಗೆ ತುಂಬುವಂತಹ ಸಂದರ್ಭ ಏನಿತ್ತು, ಇದನ್ನ ನೋಡಿದಂತಹ ಅಲ್ಲಿನ ಹೋರಾಟಗಾರರು ಇರ್ಬೋದು, ಜೊತೆಗೆ ಮೈಸೂರಿನ ಜನ ಏನಿದ್ರು ಅಲ್ಲಿ ಅವರು ಮಹಾರಾಜರು ಅವರನ್ನ ಈ ಪೊಲೀಸ್ನವರು ಈ ರೀತಿಯಾಗಿ ಎತ್ತಕ್ಕಂಥ ಸರಿಯಲ್ಲ, ಅವ್ರನ್ನ ಇಳಿಸಿ ಅನ್ನೋ ಒಂದು ಕೂಗಂತದ್ದಿರಬಹುದು. ಜೊತೆಗೆ ಮಹಾರಾಜರಿಗೆ ಇದು ಬೇಕಿತ್ತಾ ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಮಹಾರಾಜರಿಗಿದ್ದಂತಹ ಆ ಒಂದು ಗೌರವ ಬೇರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ರಾಜ ಈ ತರದ ಯಾವುದು ಕೂಡ ಇರೋದಿಲ್ಲ, ಎಲ್ಲರೂ ಒಂದೇ ಅನ್ನುವ ವ್ಯವಸ್ಥೆ ಇದ್ರೂ ಕೂಡ ಈ ಮೈಸೂರು ಭಾಗದ ಜನ ಏನಿದ್ದಾರೆ ಇವರಿಗೆ ರಾಜಮನೆತನದ ಮೇಲೆ ಇರತಕ್ಕಂತ ಆ ಒಂದು ಪ್ರೀತಿ ಗೌರವ ಏನಿದೆ, ಇದು ಪ್ರಮುಖವಾಗಿ ಅವರಿಗೆ ನಿನ್ನೆಯ ಒಂದು ಘಟನೆ ನಿಜವಾಗ್ಲೂ ಕೂಡ ಬೇಸರವನ್ನ ತಂದಿದೆ. ಹಾಗಾಗಿಯೇ ಅವ್ರನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅವರು ಆ ರೀತಿಯಾದಂತಹ ಘೋಷಣೆಗಳನ್ನು ಕೂಗಿರ್ತಕ್ಕಂಥದ್ದಿರ್ಬೋದು. ಅಯ್ಯೋ ಮಹಾರಾಜರಿಗೆ ಇದು ಬೇಕಿತ್ತಾ, ಇದರ ಅವಶ್ಯಕತೆ ಇರಲಿಲ್ಲ, ಅವರು ರಾಜಕೀಯಕ್ಕೆ ಬರದೇ ಇದ್ರೂ ಕೂಡ ಅವ್ರ ಕೊಡುಗೆಯನ್ನ 16 ವರ್ಷಗಳ ಕಾಲ ನೆನಪಿಟ್ಟುಕೊಳ್ಳುವಂತಹ ಕೊಡುಗೆಗಳು ಮೈಸೂರು ಭಾಗದಲ್ಲಿ ಇದಾವೆ. ಆ ತರದ ಎಲ್ಲಾ ಏನು ಪಾರಂಪರಿಕ ಕಟ್ಟಡಗಳಿರ್ಬಹುದು, ಅವರು ಜನಸಾಮಾನ್ಯರು ಕೊಟ್ಟಂತಹ ಕೊಡುಗೆಗಳಿರ್ಬಹುದು, ಇವೆಲ್ಲವೂ ಕೂಡ ಕಣ್ಮುಂದೆ ಇರತಕ್ಕಂಥದ್ದು. ಇಂಥವ್ರಿಗೆ ಇಂಥ ಸ್ಥಿತಿ ಬಂದಿದೆಯಲ್ಲ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಆ ಜನ ಮಾತನಾಡ್ಕೊಳ್ತಾ ಇರ್ತಕ್ಕಂಥದ್ದು ಇರಬಹುದು. ಇದೆಲ್ಲವೂ ಕೂಡ ನಿನ್ನೆ ನಡೆದಂಥದ್ದು. ಇದು ಎಲ್ಲೋ ಒಂದು ಕಡೆ ಮಹಾರಾಜರಿಗೆ ಅವಶ್ಯಕತೆ ಇರಲಿಲ್ಲ, ಜನಪರವಾದಂತಹ ಕೆಲಸವನ್ನ ಮಾಡ್ಲಿಕ್ಕೆ ಮಹಾರಾಜರಿಗೆ ಬಹಳಷ್ಟು ಅವಕಾಶಗಳಿದ್ವು ಅನ್ನೋದು ಒಂದು ಕಡೆಯ ಜನರ ಒಂದು ಮನಸ್ಥಿತಿ ಅಲ್ಲಿ ಕಂಡು ಬಂದಂಥದ್ದು. ಮತ್ತೊಂದು ಕಡೆ ಅವರು ಏನು ರಾಜಕೀಯ ಪಕ್ಷಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಮೈಸೂರು ಭಾಗದಲ್ಲಿ ಸಂಸದರು ಏನಾಗಿದ್ದಾರೆ, ಅಲ್ಲಿ ಪಕ್ಷದ ಒಂದಷ್ಟು ಕೆಲಸಗಳನ್ನ, ಜೊತೆಗೆ ಈ ಒಂದು ಹೋರಾಟಗಳಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸವನ್ನ ತಮ್ಮ ಕರ್ತವ್ಯ ಅಂತ ಹೇಳಿ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡಿದಂತಹ ಸಂದರ್ಭದಲ್ಲಿ ಮೈಸೂರಿನ ಜನ ಏನು ರಾಜಮನೆತನದ ಮೇಲೆ ಗೌರವ ಪ್ರೀತಿಯನ್ನ ಇಟ್ಕೊಂಡಿದ್ರು, ಅವರಿಗೆ ಮಹಾರಾಜರಿಗೆ ಇದು ಬೇಕಿರ್ಲಿಲ್ಲ ಅನ್ನೋ ರೀತಿಯಾದಂತಹ ಒಂದಷ್ಟು ಅಭಿಪ್ರಾಯಗಳು ಅಲ್ಲಿ ವ್ಯಕ್ತವಾದಂಥದ್ದು. ದಶರಥ್, ನಿಜ ರಾಜ ಪ್ರತ್ಯಕ್ಷ ದೇವತಾ ಅಂತ ಕರೀತಾರೆ. ಆದ್ರೆ ಇವತ್ತಿನ ಈ ಸ್ಥಿತಿಯಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಅದು ವೈರುಧ್ಯವಾಗಿ ನಿಲ್ಲುತ್ತೆ. ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ. ರೇ ಮಹಾರಾಜರು ಕಣ್ರಿ ಅವರು, ಮಹಾರಾಜರಿಗೆ ಬೇಕಿತ್ತ ರೇ ಮಹಾರಾಜರು ಕಣ್ರಿ ಅವರು, ಮಹಾರಾಜರಿಗೆ ಬೇಕಿತ್ತ